ನಾನು ಯಾವುದನ್ ಬೇಕಾದ್ರೂ ಒಪ್ಕೋತೀನಿ, ಆದ್ರೆ ನಾನು ಮಾಡ್ದಿರೋ ತಪ್ಪನ್ನ, ನನ್ನ ಸೋಲನ್ನ ನಾನು ಆಯ್ತು ಮಾಮಯ್ದ. ಆದರೆ ನೀನು ಇದೇ ವಿಷಯ ಬಗ್ಗೆ ಮಾತಾಡ್ತಾ ಇದ್ರೆ ನಿನ್ನ ಮೈಂಡು ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಾ ಇದ್ದೇನೆ. ನಾನು ಈ ಟೆಂಡರ್ಗೆ ಅಪ್ಲೈ ಮಾಡಿದಾಗಿಂದ ನನ್ನ ಜೊತೆ ಯಾರ್ಯಾರಿದ್ರು, ನಮ್ಮ ಆಪೋನೆಂಟ್ ಟೀಮ್ಗೆ ನಾನ್ ಕೋಟ್ ಮಾಡ್ತಾ ಇದ್ದಿದ್ದ ಅಮೌಂಟ್ಗಿಂತ ಜಸ್ಟ್ 10 ರೂಪೀಸ್ ವ್ಯತ್ಯಾಸದಲ್ಲಿ ನನ್ನನ್ನು ಸೋಲ್ಸೋದಕ್ಕೆ ಕಾರಣಕರ್ತರು ಯಾರು ಅನ್ನೋ ವಿಷಯನ ತಿಳ್ಕೊಳ್ಳೋವರೆಗೂ ನಾವು ಸಮಾಧಾನದಿಂದ ಇರೋದಕ್ಕಾಗದೇ ಇಲ್ಲ. ಮೇಡಮ್, ನೀವೇನಾ ತಾರಕ್ ಸರ್ ಮಿಸ್ಸೆಸ್ಸು? ಹಾ ಹೌದು. ತಗೊಳ್ಳಿ. ಏನಿದೆ ಇದರಲ್ಲಿ? ಇದರಲ್ಲಿ ಮುಖ್ಯವಾಗಿರೋ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಇದೆ, ತಗೊಂಡೋಗಿ ತಾರಕ್ ಸರ್ ಕೈಲಿ ಕೊಡಿ. ಅಷ್ಟು ಮುಖ್ಯವಾಗಿರೋದಿದ್ದಿದ್ರೆ ನೀವೇ ಅವ್ರಿಗೆ ತಂದ್ಕೊಡ್ಬೋದಾಗಿತ್ತಲ್ವಾ? ಹೇಳಿದ್ನಲ್ಲ ಮೇಡಮ್, ಅವ್ರ ಫೋನ್ ತೆಗ್ದಿದ್ರೆ ಅವ್ರ ಕೈಗೆ ತಗೊಂಡೋಗಿ ಕೊಡ್ತಿದ್ದೆ. ಸರಿ, ಇದನ್ನ ಯಾರು ಕಳ್ಸಿರೋದು ಅಂತ ಕೇಳಿದ್ರೆ ಏನಂತ ಹೇಳಿ? ನೀವೇನು ಹೇಳ್ಬೇಡಿ ಮೇಡಮ್, ಇದು ಓಪನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗುತ್ತೆ. ತಗೊಳ್ಳಿ ಮೇಡಮ್. ನೋಡು ತಾರಕ್, ಬಿಸ್ನೆಸ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎಲ್ರೂ ನಾವೇ ಗೆಲ್ಲೋದು ಅಂತ ಹೋಗೋದು ಒಂದೊಂದ್ಸಲ ಹೀಗಾಗ್ಬಿಡತ್ತೆ. ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ರಿಯಾಲಿಟಿ ಅಂತೆ ರಿಯಾಲಿಟಿ. ನಿಮಗಿಂತ ಸೋಲಾಗಿದ್ದಿದ್ರೆ ನೀವು ಸುಮ್ಮನೆ ಇದ್ಬಿಡ್ತಿದ್ರಾ? ಖಂಡಿತ ಸುಮ್ಮನೆ ಇರ್ತಾ ಇದೆ. ನನ್ನ ಜೀವನದಲ್ಲಿ ಇಂಥ ಸೋಲ್ಗಳನ್ನ ತುಂಬಾನೇ ನೋಡಿದ್ದೀನಿ. ನಾನ್ ಎಲ್ಲಿ ಸೋತೆ ಅಂತ ಅರ್ಥ ಮಾಡ್ಕೊಂಡು ಮುಂದಿನ ಸಲ ಸರಿ ಮಾಡ್ಕೊಂಡು ಮತ್ತೆ ಗೆದ್ದಿದ್ದೀನಿ. ನೀನ್ ಹಾಗೆ ಒಂದು ಸಲ ಸೋತಿದ್ದಕ್ಕೆ ದೊಡ್ಡ ಸಾಮ್ರಾಜ್ಯನೇ ಸೋತಿದ್ ತರ ಆಡ್ತಾ ಇರ್ಲಿಲ್ಲ. ನಾನು ನ್ಯಾಯವಾಗಿ ಸೋತಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ದೆ. ಮೋಸದಿಂದ ಸೋತಿರೋದಕ್ಕೆ ಹೇಗ್ ಸುಮ್ಮನೆ ಆಗ್ಬಿಡೋದಕ್ಕಾಗತ್ತೆ? ತಾರಕ್, ಮೋಸದಿಂದಾನೇ ಸೋತಿರೋದು ಅಂತ ಹೇಗ್ ಅನ್ಕೋತೀಯಾ? ಮಾಮ್ ಆಗ್ಲಿಂದ ಹೇಳ್ತಾ ಇದಾರಲ್ಲ, ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್ ಅಂತ. ಮತ್ಯಾಕೆ ಸಣ್ಣ ವಿಷಯನ ದೊಡ್ಡದಾಗಿ ಮಾಡ್ತಿದ್ಯಾ? ನಿಮಗಿದೆಲ್ಲ ಸಣ್ಣ ವಿಷಯನೇ, ಆದ್ರೆ ನನಗೆ ಮೋಸ ಮಾಡಿದವ್ರು ಯಾರು ಅಂತ ಗೊತ್ತು ಮಾಡ್ಕೊಳ್ಳೋವರೆಗೂ ಇದು ದೊಡ್ಡ ವಿಷಯನೇ. ಹಾಗಾದ್ರೆ ಟೆಂಡರ್ ವಿಷಯದಲ್ಲಿ ತಪ್ಪು ನಡೆದಿದೆ ಅಂತ ನೀನ್ ಕನ್ಫರ್ಮ್ ಆಗಿ ಹೇಳ್ತಿದ್ಯೇನೋ? ಇಲ್ಲ ಅಂದ್ರೆ ಜಸ್ಟ್ 10 ರೂಪೀಸ್. 10 ರೂಪೀಸ್ ಅಲ್ಲಿ ಟೆಂಡರ್ ಕಳ್ಕೊಳಕ್ ಆಗ್ತಿತ್ತ ಡ್ಯಾಡ್? ಯಾರೋ ನನ್ನ ಹಿಂದೆನೆ ಇದ್ದು ನನ್ನ ಕೆಲ್ಸಗಳನ್ನೆಲ್ಲ ಗಮನಿಸಿ ಈ ಟೆಂಡರ್ ನನ್ನ ಕೈ ತಪ್ಪವಾಗಿ ಮಾಡಿದ್ದಾರೆ, ನಾನು ಸೋಲೋ ಆಗಿ ಮಾಡಿದ್ದಾರೆ.
ಹಲೋ, ಯಾರು? ಹಲೋ ಮೇಡಮ್, ನಿಮ್ಗೊಂದು ಪಾರ್ಸಲ್ ಕೊಡಕ್ಕೆ ಮನೆ ಹತ್ರ ಬಂದಿದೆ. ನಿಮಗೆ ತುಂಬ ಸಲ ಫೋನ್ ಮಾಡಿದೆ, ಆದರೆ ನೀವು ಫೋನ್ ಪಿಕ್ ಮಾಡಿಲ್ಲ ಮೇಡಮ್. ಏನು? ನನಗೆ ಫೋನ್ ಮಾಡಿದ್ರಾ? ತಮಾಷೆ ಮಾಡ್ತಾ ಇದ್ದೀರಾ? ನನಗೆ ಯಾವ ಕಾಲು ಬಂದಿಲ್ಲ. ಅಲ್ಲ ಮೇಡಮ್, ಮಾಡಿದೆ. ಒಂದು ಬೀಫ್ ಸೌಂಡ್ ಬಂದು ಕಟ್ಟಾಗ್ತಿತ್ತು. ಅದಕ್ಕೆ ನಾನು ತಂದಿದ್ದ ಗಿಫ್ಟ್ ಬಾಕ್ಸ್ನ ತಾರಕ್ ಸರ್ ಹೆಂಡತಿ ಕೈ ಕೊಟ್ಟಿದ್ದೀನಿ. ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಆದರೆ ನಮ್ಗೆ ಅಮೌಂಟ್ ರೂಪದಲ್ಲಿ ಬೇಡ, ಗೋಲ್ಡ್ ಕಾಯಿನ್ಸ್ ರೂಪದಲ್ಲಿ ಕೊಡಿ. ಕೆಲಸ ಮುಗಿದ್ಕೊಳ್ಳೆ ನಾವು ಅದನ್ನ ತಲುಪಿಸ್ತೀವಿ. ವಾಟ್? ಅವಳ ಕೈ ಕೊಟ್ರಾ? ನಿಮ್ಗೇನಾದ್ರೂ ಬುದ್ಧಿ ಇದೆಯೇನ್ರಿ? ನನಗ್ ಬಂದಿರೋ ಪಾರ್ಸಲ್ನ ಅವ್ಳಿಗೆ ಯಾಕ್ರಿ ಕೊಟ್ರಿ? ನಾವು ಎಷ್ಟು ಅಂತ ವೇಟ್ ಮಾಡೋಕ್ಕಾಗುತ್ತೆ ಮೇಡಮ್, ಅದಕ್ಕೆ ಅವ್ರ ಕೈ ಕೊಟ್ಟೆ. ನನ್ನ ಫೋನ್ ಸಿಗ್ಲಿಲ್ಲ ಅಂದ್ರೆ ನನ್ನ ಗಂಡ ತೀರ್ಥ ಅವ್ರಿಗಾದ್ರೂ ಕಾಲ್ ಮಾಡ್ಬೇಕಿತ್ತಲ್ವಾ? ಹಾಗೆ ಮಾಡದೆ ಅವಳ ಕೈ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಲ್ರಿ? ಸಾರಿ ಮೇಡಮ್, ಗೊತ್ತಾಗಿಲ್ಲ. ಅದು ನಿಮ್ಮ ಕೈಗೆ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಮೇಡಮ್. ನೀವು ಅವ್ರ ಹತ್ರ ಇಸ್ಕೊಳ್ಳಿ ಮೇಡಮ್. ಎಂತ ಕೆಲಸ ಮಾಡಿದ್ದಾರೆ? ಹೋಗಿ ಹೋಗಿ ಆ ದೊಡ್ಡ ಕೈಲಿ ಕೊಟ್ಟಿದ್ರಲ್ಲ. ಎಲ್ಲಿದ್ದಾಳೆ ಇವಳು? ರೇಣುಕಾ ಮೇಡಮ್, ಮಯೂರಿ ಎಲ್ಲಿ? ಕರೆಯೋಣ. ಮೇಡಮ್, ಮಯೂರಿ ಅಕ್ಕ. ಮೇಡಮ್, ಅಲ್ಲೇ ಹಿಂದೆ ಹೋಗ್ತಾ ಇದ್ದಾರೆ ನೋಡಿ. ಚಿಕ್ಕ ಯಜಮಾನ್ರೆ, ನಿಮ್ಗೇನೋ ಪಾರ್ಸಲ್ ಬಂದಿದೆ. ಏನ ಪಾರ್ಸಲ್? ನಾನೇನು ಆರ್ಡರ್ ಮಾಡಿರ್ಲಿಲ್ವಲ್ಲ, ನನಗೆ ಯಾವ ಪಾರ್ಸಲ್? ಅದೆಲ್ಲ ನನಗೆ ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ. ಈ ಪಾರ್ಸಲ್ನ ನಿಮಗೆ ಕೊಡು ಅಂತ ಹೇಳಿದ್ರು, ಅದಕ್ಕೆ ತಂದೆ. ಈಗ ಸರಿಯಾಗಿ ಸಿಕ್ಬಿಳ್ತೀನಿ. ಈ ದರಿದ್ರದವಳು ನನ್ನ ಕೈ ಕೊಡೋ ಬದಲು ಬೇಕು ಅಂತಾನೆ ಅವನ ಕೈ ಕೊಡ್ತಿದ್ದಾಳೆ ಅನ್ಸುತ್ತೆ. ಹೇಗಪ್ಪ ಇದನ್ನ ತಡೆಯೋದು?